ಜಯಂ ಕನ್ನಡ ಚಿತ್ರ ಕಳೆದ 1 ತಿಂಗಳಿಂದ ಉತ್ತರ ಕರ್ನಾಟಕದ ಬಹಳಷ್ಟು ಜಾಗದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ನವರಗುಂದ, ನರಗುಂದ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಆತೋಟ ಹೀಗೆ ಮುಂತಾದ ಕಡೆ ಶೂಟಿಂಗ್ ಬರದಿಂದ ಸಾಗ್ತಾಯಿದೆ. ಇದು ಬಾದಾಮಿನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಏನು ಚಾಲುಕ್ಯ ಸಾಮ್ರಾಜ್ಯರ ಇತಿಹಾಸವನ್ನು ಇವತ್ತಿನ ಯುವ ಜನತೆಗೆ ನೆನೆಸ್ತಕ್ಕಂಥ ಒಂದು ಪ್ರಯತ್ನ. ಪುಲಿಕೇಶಿಯ ಹೆಸರನ್ನು ಮತ್ತೆ ನಮ್ಮ ಯುವ ಜನಾಂಗದ ಮನಸ್ಸಿನಲ್ಲಿ ಮತ್ತೆ ತರಬೇಕು. ಅವರ ಸಾಹಸವನ್ನು, ಅವರ ಇತಿಹಾಸವನ್ನು ನಮ್ಮ ಜನಗಳಿಗೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಈ ಚಿತ್ರವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತಿನ ಸಮಸ್ಯೆ, ಉತ್ತರ ಕರ್ನಾಟಕ ಜನ ಮೂಲತಃ ಬರ ಬಂದಾಗ ಗುಳೆ ಹೋಗ್ತಾರೆ. ಯಾಕೆ ಗುಳೆ ಹೋಗ್ತಾರೆ? ಸ್ವತಂತ್ರ ಬಂದಿಷ್ಟು ವರ್ಷ ಆದ್ರೂ ಕೂಡ ಸರ್ಕಾರಗಳು ಇದ್ರ ಬಗ್ಗೆ ಯಾಕೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇಲ್ಲ? ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಕೂಡ ಶಾಸಕನಾಗಿ ಎಲ್ಲ ಮಾಡ್ತೀನಿ. ಆದರೆ ಮೂಲಭೂತವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿ ಮಾಡಬೇಕು ಅಂತೇಳಿ ನಮ್ಮ ಸಿನಿಮಾದ ಕಥಾವಸ್ತು. ಹಾಗಾಗಿ ನವಲಗುಂದ, ನರಗುಂದ, ಮಾದಾಯಿ ರೈತ ಬಂಡಾಯದ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಮತ್ತು ಗುಳೆ ಹೋಗೋದನ್ನು ತಪ್ಪಿಸಿ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಕಥೆ ಮಾಡಿದ್ದೀವಿ. ಇದು ಈ ಕಥೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಮ್ಮ ಸಿನಿಮಾದ ಹೀರೋ ಊರೇ ಬಾದಾಮಿ. ಅವನು ಇಲ್ಲೇ ಒಂದು ಸಾಮಾನ್ಯ ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನ ಬದುಕಿನಲ್ಲಿ ಆಗ್ತಕ್ಕಂಥ ತಿರುವುಗಳು, ಹೋರಾಟ ಮತ್ತು ಅವನೇ ಸ್ವಂತ ಗುಳೆ ಹೋಗ್ತಾನೆ. ಎಲ್ಲ ವಿಚಾರ ಇಟ್ಕೊಂಡು ಪುನಃ ಅವನು ವಾಪಸ್ ಬಂದು ಸಮರ್ಥ ಕರ್ನಾಟಕವನ್ನು ಕಟ್ತಾನೆ. ಆ ನಿಟ್ಟಿನಲ್ಲಿ ಈ ಕಥೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲಂ ಅಜೇಯಂ ಅಂತ ಅನ್ನೋದು ಚಾಲುಕ್ಯ ಚಕ್ರವರ್ತಿ ಪುಲಿಕೇಶಿಯ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಅವನು ಆ ಹೆಸರು ಇಟ್ಕೊಂಡಿದ್ದ. ಕರ್ನಾಟಕ ಬಲಂ ಅಜೇಯಂ ಅಂತ ಒಂದು ಸೈನ್ಯದ ಹೆಸರು. ಅದನ್ನು ಇಟ್ಕೊಂಡು ಇತಿಹಾಸವನ್ನು ಹೇಳ್ತಕ್ಕಂಥದ್ದು. ಮತ್ತು ಇವತ್ತಿನ ವಿಚಾರ ಇಟ್ಕೊಂಡು ಯುವಕರಲ್ಲಿ ಇವತ್ತು ಏನೇನು ನಮ್ಮ ಯುವಕರು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ, ಇದನ್ನೆಲ್ಲ ಇಟ್ಕೊಂಡು ಕಥೆ ಮಾಡಿದ್ದಾರೆ. ಕಥೆಯಲ್ಲಿ ನಮ್ಮ ನಾಯಕರ ಪಾತ್ರವನ್ನು ನನ್ನ ಮಗ ಮಾಡ್ತಾ ಇದ್ದಾರೆ. ನಾನು ಒಬ್ಬ ರೈತ ನಾಯಕರ ಪಾತ್ರ ಮಾಡ್ತಾಯಿದ್ದೇನೆ. ಬಂಡಾಯ ಹೋರಾಟದ ಹಿನ್ನೆಲೆಯಲ್ಲಿ ಆ ಒಂದು ರೈತ ಹೋರಾಟದ ನಾಯಕನ ಪಾತ್ರ ನಾನು ಮಾಡ್ತಾಯಿದ್ದೇನೆ. ನಮ್ಮ ಮಗ ಸಿನಿಮಾದಲ್ಲಿ ಪ್ರಮುಖ ನಾಯಕನಾಗಿ ಕೊಡ್ತಾ ಇದ್ದಾರೆ. ಅಪ್ಪಟ ಕನ್ನಡ ಸಿನಿಮಾ, ಕನ್ನಡ ಪ್ರೇಮ, ಒಂಥರ ಕನ್ನಡದಲ್ಲಿ ಸ್ವಾಭಿಮಾನವನ್ನು ಬಡಿದೆಬ್ಬಿಸ್ತಕ್ಕಂಥ ಸಿನಿಮಾ. ಹಾಗಾಗಿ ಇವತ್ತು ಗುರುಗಳು ನಾನು ಮಠಕ್ಕೆ ಬರಬೇಕಾಗಿತ್ತು. ಇವತ್ತು ಸಿನಿಮಾ ಶೂಟಿಂಗ್ನ ಗಜಿಬಿಜಿದ್ದರಿಂದ ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಡಲ್ಲಿ ನಾನು ಮಠಕ್ಕೆ ಬಂದು ಹೋಗ್ತೀನಿ ಅಂತ ಹೇಳಿ. ಅವರು ಆಕಸ್ಮಿಕವಾಗಿ ಶೂಟಿಂಗ್ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಇಲ್ಲಿ ಒಂದು ಬಾದಾಮಿ ಸುತ್ತಮುತ್ತ ಕಳೆದ 1 ತಿಂಗಳಿಂದ ನಾವು ಏನು ಶೂಟಿಂಗ್ ಮಾಡ್ತಾಯಿದ್ದೀವಿ, ಇನ್ನೂ 1 ತಿಂಗಳು ನಾವು ಬಾಗಲಕೋಟೆ ಶೂಟಿಂಗ್ ಮಾಡ್ತೀವಿ. ಈಗ ಮೈಸೂರು ಕಡೆ ಮಾಡ್ತೀವಿ. ಅದಾದಮೇಲೆ ಇವಕ್ಕೆ ವಾಪಸ್ ಊರಿಗೆ ಬರ್ತಾನೆ. ಆಗ ಬಾಗಲಕೋಟೆ ಚುನಾವಣೆ ಹಿನ್ನೆಲೆಯಲ್ಲಿ ಶೂಟಿಂಗ್ ಮಾಡ್ತೀವಿ. ಹಾಗಾಗಿ ಇನ್ನೂ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಜನವರಿ 14ಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿರಂತರವಾಗಿ ಚಿತ್ರೀಕರಣ ಮಾಡಿ ಚಿತ್ರನ ಕನ್ನಡಕ್ಕೆ ಹತ್ತಿಸ್ತೀವಿ.
ನನಗನ್ಸುತ್ತೆ ಒಂದು ಒಳ್ಳೆಯ ಕತೆ. ನಿಜವಾದಂಥ ಈ ಮಣ್ಣಿನ ವಾಸನೆ ಇರ್ತಕ್ಕಂಥ ಈ ಮಣ್ಣಿನ ಈ ಜನಗಳ ನಾಡಿಮಿಡಿತವನ್ನು ಬಲ್ಲವನಾಗಿ ನಾನೊಬ್ಬ ಕಳೆದ ಮತ್ತು ಇದು 30 ವರ್ಷಗಳ ರಾಜಕೀಯ ಅನುಭವದ ಜೊತೆಗೆ ನಾನು ಜನಸಾಮಾನ್ಯರಿಂದ ನೋಡಿದಂಥ ಹಲವಾರು ವಿಚಾರಗಳನ್ನು ಇಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೆ. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ನೀರಾವರಿ ಮಾಡ್ತಕ್ಕಂಥದ್ದು, ಮತ್ತು ಗುಳೆ ಹೋಗೋದು ತಪ್ಪಿಸ್ತಕ್ಕಂಥದ್ದು, ಈಗ ಹಲವಾರು ವಿಚಾರ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ನಿರಂತರವಾಗಿ ಶೂಟಿಂಗ್